ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿನೂತನವಾದ ಕೋರ್ಸ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ರಬ್ಬರ್ ಟೆಕ್ನಾಲಜಿ ಕೋರ್ಸ್ ಅಂತೇಳಿ. ಈ ರಬ್ಬರ್ ಟೆಕ್ನಾಲಜಿ ಅನ್ನೋದು ಒಂದು ಪ್ರೋಸೆಸಿಂಗ್ ನ್ಯಾಚುರಲ್ ರಬ್ಬರ್ ಇರ್ಬೋದು, ಲೇಟೆಕ್ಸ್ ಅಂಡ್ ಸಿಂಥೆಟಿಕ್ ರಬ್ಬರ್ ಅಂಡ್ ಕನ್ವರ್ಟಿಂಗ್ ದೆಮ್ ಇಂಟು ದ ಯೂಸ್ಫುಲ್ ಪ್ರಾಡಕ್ಟ್ಸ್. Rubber is a commercially important material used for various purposes. Rubber technology deals with transformation of rubber into useful products such as automobile tires, rubber mats, etc. ಒಂದು ಏನು ಈ ಪ್ರೋಸೆಸಿಂಗ್ ಯೂಸ್ ಮಾಡಿಕೊಂಡು ಸಿಂಥೆಟಿಕ್ ರಬ್ಬರ್ನ ಕನ್ವರ್ಟ್ ಮಾಡಿಕೊಂಡು ಪ್ರಾಡಕ್ಟ್ ಆಗಿ ಒಂದು ಟೈರ್ ಇಂದಕ್ಕಿರ್ಬೋದು, ತುಂಬಾ ಕಡೆ ನಾವು ರಬ್ಬರ್ನ ಉಪಯೋಗಿಸ್ತೀವಿ. ಟೈರ್ಸ್ ಒಂದೇ ಅಲ್ಲ, ಮ್ಯಾಟ್ಸ್ ಇರ್ಬೋದು, ತುಂಬಾ ಕಡೆ ಒಂದೊಂದು ಇನ್ಸ್ಟ್ರೂಮೆಂಟ್ಸ್ ಅಲ್ಲೂ ಸಹ ರಬ್ಬರ್ನ ನಾವು ಉಪಯೋಗಿಸ್ಕೊಂಡು ಮಾಡ್ತಾ ಹೋಗ್ತೀವಿ. ಅಂತ ಒಂದು ಬೇಕಾಗಿರೋಂಥ ಕೋರ್ಸ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಡಿಪ್ಲೊಮಾ ಇನ್ ರಬ್ಬರ್ ಟೆಕ್ನಾಲಜಿ ಅಂತ ಬರುತ್ತೆ. ಇದನ್ನ ಬೇಕಾದ್ರೆ 10th ಪಾಸ್ ಆಗಿರೋ ಅಂತ ಹುಡುಗರು ಮಾಡ್ಬೋದು. 3 years ಡಿಪ್ಲೊಮಾ ಕೋರ್ಸು. ಅಡ್ಮಿಷನ್ ಫೀಸು ತುಂಬಾ ಕಮ್ಮಿ ಇದೆ, ವರ್ಷಕ್ಕೆ 18,000 ಇದೆ. ಡ್ಯೂರೇಷನ್ 3 years. ಅದೇ ರೀತಿ BTech ಅಂದ್ರೆ ಇಂಜಿನಿಯರಿಂಗ್ ನಲ್ಲೂ ಸಹ ಈ ರಬ್ಬರ್ ಟೆಕ್ನಾಲಜಿ ಮಾಡ್ಬೋದು. PUC ಸೈನ್ಸ್ ಓದಿ 50% ಇದ್ರೆ ಇದಕ್ಕೆ ಸೇರ್ಕೋಬಹುದು. ಫೀಸ್ ಬಂದು 1 ರಿಂದ 1.5 ಲಕ್ಷ ಆಗುತ್ತೆ. 4 years. ಇದರಲ್ಲಿ MTech ಇನ್ ರಬ್ಬರ್ ಟೆಕ್ನಾಲಜಿ ಅಂತಾನೂ ಇದೆ, ಅದು 2 years ಕೋರ್ಸು. ಇಲ್ಲಿ ಈ ಕೋರ್ಸ್ ಮಾಡಿದ್ರೆ ಏನೆಲ್ಲ ಆಗ್ಬೋದು, ಇಲ್ಲ ಯಾವ್ಯಾವ ತರ ಜಾಬ್ಸ್ ಇರ್ತವೆ ಅಂತ ಬಂದ್ರೆ, ರಬ್ಬರ್ ಇಂಜಿನಿಯರ್ ಅಂತಾನು ಕರೀತಾರೆ, ಮೆಟೀರಿಯಲ್ ಸೈಂಟಿಸ್ಟ್, ಪ್ರಾಡಕ್ಟ್ ಡಿಸೈನರ್, ಪ್ರೋಸೆಸಿಂಗ್ ಇಂಜಿನಿಯರ್, ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂಜಿನಿಯರ್, ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರ್, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಇಂಜಿನಿಯರ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಆಟೋಮೋಟಿವ್, ಕನ್ಸ್ಟ್ರಕ್ಷನ್ಸ್, ಮೆಡಿಕಲ್ ಡಿವೈಸಸ್ ಅಲ್ಲಿ, ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ, ಕನ್ಸ್ಯೂಮರ್ ಗೂಡ್ಸ್ ನಲ್ಲಿ, ಟೆಕ್ಸ್ಟೈಲ್ಸ್ ಅಲ್ಲೂ ಸಹ ಬೇಕಾಗುತ್ತೆ, ಫುಟ್ವೇರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸ್ಪೋರ್ಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್, ಪ್ಯಾಕೇಜಿಂಗ್, ಈ ತರ ತುಂಬಾ ಕಡೆ ಈ ಕೋರ್ಸ್ ಮಾಡಿರೋರು ಬೇಕಾಗ್ತಾರೆ. ಮತ್ತೆ ಅಲ್ಲೆಲ್ಲ ಇವರು ಕೆಲಸ ಮಾಡಬಹುದಾದಂತ ಒಂದು ವಿನೂತನವಾದ ಕೋರ್ಸ್. ಯಾವ ಕಡೆ ಪ್ಲೇಸ್ಮೆಂಟ್ ಆಗುತ್ತೆ, ಯಾವ್ಯಾವ ಕಂಪ್ನಿಯವರು ಇವ್ರನ್ನ ಜಾಬಿಗೆ ತಗೋತಾರೆ ಅಂತ ಬಂದ್ರೆ, MRF ಕೇಳಿದಿರಿ, MRF ಲಿಮಿಟೆಡ್ ಇರ್ಬೋದು, ಅಪೋಲೋ ಟೈರ್ಸ್, ಸೆಂಟ್ ಗೋಬಿನ್ ಇಂಡಸ್ಟ್ರೀಸ್, ಜಯಶ್ರೀ ಪಾಲಿಮರ್ಸ್, TVS ಮೋಟಾರ್ಸ್ ಲಿಮಿಟೆಡ್, ಸಿಯೆಟ್, ಹೈಟೆಕ್ ಕಾರ್ಬನ್, ಈ ತರ ತುಂಬಾ ಕಂಪ್ನಿಗಳು. ಅಂದ್ರೆ ಇಂಟೆಲ್ ಇರ್ಬೋದು, ಅಂದ್ರೆ ಒಂದು ಸಣ್ಣ ಒಂದು ಸಾಫ್ಟ್ವೇರ್ ಕಡೆ ರೆಡಿ ಮಾಡಬೇಕಾದ್ರೂ ಸಹ ಈ ತರದವೆಲ್ಲ ರಬ್ಬರ್, ಅಂದ್ರೆ ಒಂದು ಲ್ಯಾಪ್ಟಾಪ್ ಇರ್ಬೋದು, ಈ ತರದ್ದು ಏನೇ ಒಂದು ಮಾಡ್ಬೇಕಾದ್ರೂ ಅಲ್ಲೂ ಸಹ ಒಂದು ರಬ್ಬರ್ ಅನ್ನ ಒಂದು ಬೇಕಾಗಂತ ಒಂದು ಉತ್ತಮವಾದ ಕೋರ್ಸ್ ಇದು. ತುಂಬಾ 100% ಪ್ಲೇಸ್ಮೆಂಟ್ ಸಿಗೋ ಅಂತದ್ದು ಇರ್ಬೋದು, ಈ ತರದ್ದೆಲ್ಲ ಇದೆ. ಎಂಟ್ರೆನ್ಸ್ ಇದಕ್ಕೆಲ್ಲ ಜಾಯ್ನ್ ಆಗ್ಬೇಕು ಅಂದ್ರೆ ಕೆಲವೊಂದು ಎಂಟ್ರೆನ್ಸ್ ಎಕ್ಸಾಮ್ಗಳು ನಡೀತವೆ. ನಮ್ಮ ಕರ್ನಾಟಕದಲ್ಲಿ KCET ಅಂತ ಇದೆ, JEE ಮೇನ್ಸ್, JEE ಅಡ್ವಾನ್ಸ್, ಬಿಟ್ಸಾಟ್, VIT, ವೆಲ್ಲೂರ್ ಟೆಕ್ನಾಲಜಿ ಕೋರ್ಸ್, ಗೇಟ್, NHU, NPAT, UET, DSAT, SUAT, KIT, ಈ ತರದ IPU, ಈ ತರ ತುಂಬಾ ಎಕ್ಸಾಮ್ಸ್ ಇದೆ. ಅಂದ್ರೆ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ಕಾಲೇಜ್ಗಳಲ್ಲಿ ಕೆಲವೊಂದೊಂದು ಎಕ್ಸಾಮ್ಸ್ ಮೇಲೆ ಅಡ್ಮಿಷನ್ ಮಾಡ್ಕೋತಾರೆ. ಹಂಗಾಗಿ ಜೈನ್ ಎಂಟ್ರೆನ್ಸ್ ಟೆಸ್ಟ್ ಸಹ ಅಲ್ಲೂ ಸಹ ನೀವು ಓದ್ಬೋದು. ಕೆಲವು ಟಾಪ್ ಇನ್ಸ್ಟಿಟ್ಯೂಟ್ ಅಂತ ಬಂದಾಗ LDCE ಅಹಮದಾಬಾದ್ ಅಲ್ಲಿ ಇದೆ, LD ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ನಮ್ಮ ಇಂಡಿಯಾದಲ್ಲೇ ಉತ್ತಮವಾದ ರಬ್ಬರ್ ಕೋರ್ಸ್ ನ ಕಾಲೇಜ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. IIT ಖರ್ಗಾಪುರ್ ಅಲ್ಲೂ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲೂ ರಬ್ಬರ್ ಕೋರ್ಸ್ ಇದೆ. MIT ಚೆನ್ನೈ, ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಲ್ಲೂ ಸಹ ರಬ್ಬರ್ ಕೋರ್ಸ್ ಇದೆ. ಡಾಕ್ಟರ್ MGR ಎಜುಕೇಶನಲ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಚೆನ್ನೈಯಲ್ಲಿದೆ, ಅಲ್ಲೂ ಇದ್ರ ಬಗ್ಗೆ ಇದೆ. ತ್ರಿಪುರಾ ಯೂನಿವರ್ಸಿಟಿ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮುಂಬೈಯಲ್ಲಿ ಒಂದು ತುಂಬಾ ಹೆಸರು ಮಾಡಿರೋಂಥ ಇನ್ಸ್ಟಿಟ್ಯೂಟ್. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಜ್ಕೋಟ್ ಅಲ್ಲಿ ಇದೆ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂತ ಇದೆ. ಕೆಲವು ಕಾಲೇಜಸ್ ಮೈಸೂರಲ್ಲೂ ಇದೆ, ಕೆಲವು ತುಂಬಾ ಕಾಲೇಜಸ್ ಬೆಂಗಳೂರಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ BTech ಇನ್ ರಬ್ಬರ್ ಟೆಕ್ನಾಲಜಿ ಅಂತ ಹೇಳಿದೆ. ಸ್ಯಾಲರಿ ಪ್ಯಾಕೇಜ್ ಅಷ್ಟೇ, ಸ್ಟಾರ್ಟಿಂಗ್ ಲೆವೆಲ್ 3 to 5 lakhs ಇರುತ್ತೆ. ಹೋಗ್ತಾ ಹೋಗ್ತಾ 8, 12, ಈ ತರ 15, 25 ಲಕ್ಷದವರೆಗೂ ಪ್ಯಾಕೇಜ್ಗಳು ತುಂಬಾ ಸಿಗ್ತಾ ಹೋಗ್ತವೆ. ಸ್ಪೆಷಲೈಸೇಷನ್ ಅಂತ ಹೋದ್ರೆ ರಬ್ಬರ್ ಪ್ರೊಸೆಸಿಂಗ್ ಅಂತ ಬರುತ್ತೆ, ಡಿವಿಕೇಶನೇಷನ್, ಡೆವಲಪ್ಮೆಂಟ್ ಆಫ್ ಮೆಟೀರಿಯಲ್ಸ್,
ಕಾಂಪೌಂಡಿಂಗ್ ಆಫ್ ರಬ್ಬರು, ಸ್ಟಡಿ ಆಫ್ ಪಾಲಿಮರ್ ಬ್ಲೆಂಡ್ಸ್, ರೀಸೈಕ್ಲಿಂಗ್ ರಬ್ಬರ್ ವೇಸ್ಟನ್ನು ರೀಸೈಕ್ಲಿಂಗ್ ಮಾಡೋದು. ಈ ಥರ ಒಂದು ತುಂಬ ಬೇಡಿಕೆ ಇರೋಂಥ ಕೋರ್ಸು. ಅಂದರೆ ತುಂಬ ಜನಕ್ಕೆ ಇದೊಂದು ಕೋರ್ಸ್ ಇದೆ ಅಂತಲೇ ಗೊತ್ತಿಲ್ಲ. ರಬ್ಬರ್ ಟೆಕ್ನಾಲಜಿ ಅಂತೇಳಿ ತುಂಬ ಬೇಡಿಕೆ ಇರೋದು, ಎಲ್ಲ ಕಡೆ ಬೇಕಾಗ ಅಂತ ಎಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿಗೆ ಬೇಕಾಗ ಅಂತ ಕೋರ್ಸ್ ಇದು. ಇಂಜಿನಿಯರ್ಸ್ ಈ ಥರದಲ್ಲಿ ತುಂಬ ಜನ ತಗೋತಾರೆ. ಹಂಗಾಗಿ ಹೇಳಿದ್ನಲ್ಲ, ರಬ್ಬರ್ ಇಂಜಿನಿಯರ್ ಅಂತಿರ್ಬೋದು, ಮೆಟೀರಿಯಲ್ ಸೈಂಟಿಸ್ಟು, ಪ್ರಾಡಕ್ಟ್ ಡಿಸೈನರು, ಈ ಥರದ್ದೆಲ್ಲ ತುಂಬ ಕೋರ್ಸ್ಗಳ ಬಗ್ಗೆ ಕ್ಯಾರಿಯರ್ ಅಪಾರ್ಚುನಿಟೀಸ್ ಸಿಗುತ್ತೆ. ಒಂದು ಉತ್ತಮವಾದ ಕೋರ್ಸ್ ಇದು, ರಬ್ಬರ್ ಟೆಕ್ನಾಲಜಿ ಕೋರ್ಸು. ನಮ್ಮ ಕರ್ನಾಟಕದಲ್ಲೂ ತುಂಬ ಕಾಲೇಜ್ಗಳಲ್ಲಿದೆ. ಟಾಪ್ ಆಲ್ ಇಂಡಿಯನ್ ಟಾಪ್ ಇನ್ಸ್ಟಿಟ್ಯೂಟ್ಗಳದ್ದು ಹೆಸರು ಕೊಟ್ಟಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಒಳ್ಳೆಯದಾಗಲಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಎಜುಕೇಷನಲ್ ಚಾನಲ್ ಆಗಿರೋದ್ರಿಂದ ಮುಂದೆ ಎಜುಕೇಷನ್ ಬಗ್ಗೆ ಮಾಹಿತಿನ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ಹಂಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.